ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ವಿದ್ಯಾರ್ಥಿಗಳೇ, ಇವತ್ತು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು 2022-23ನೇ ಸಾಲಿನ ಪರೀಕ್ಷಾ ಫಲಿತಾಂಶ ಸುಧಾರಣೆಗಾಗಿ ಬೆಂಗಳೂರು ಉತ್ತರ ಜಿಲ್ಲೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಅಭ್ಯಾಸ ಪತ್ರಿಕೆ 2ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ ಈಗಾಗಲೇ ಮೊದಲ ಅಭ್ಯಾಸ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ. ಸೊ ಇವುಗಳನ್ನು ಪ್ರಿಪ್ರೇಷನ್ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಪತ್ರಿಕೆಗಳಿಂದ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಹೆಚ್ಚಿದ್ದಾವೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲ ತರಹದ ಇದೇ ವಿಷಯದಲ್ಲಿ ಎಲ್ಲ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸೊ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಅನ್ನೋ ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿದರೆ ಸಾಕು ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಸೊ ಶುರು ಮಾಡೋಣ ಇವತ್ತು ಅಭ್ಯಾಸ ಪತ್ರಿಕೆ 2ರಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು. ಸೊ ಮೊದಲಿಗೆ ಬಹು ಆಯ್ಕೆ ವ್ಯಾಕರಣದಲ್ಲಿತ್ತು. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಯಾವ ಚಿಹ್ನೆಯನ್ನು ಬಳಸ್ತೀವಿ ಅಂತ ಕೇಳಿದ್ದಾರೆ. ಒಬ್ಬರು ಹೇಳಿರ್ತಕ್ಕಂಥ ಮಾತನ್ನು ಯಥಾವತ್ತಾಗಿದ್ದರೆ ಅದನ್ನು ಉದ್ಧರಣ ಚಿಹ್ನೆಯನ್ನು ಹಾಕಿ ಬಳಸ್ತೀವಿ. ಇನ್ನು ವಾಚನಾಲಯ ಪದದಲ್ಲಿ ಆಗಿರುವ ಸಂಧಿ ಅಂತ ಕೇಳಿದ್ದಾರೆ. ಸೊ ತಮಗೆಲ್ರಿಗೂ ಗೊತ್ತಿದೆ, ಸವರ್ಣ ದೀರ್ಘ ಸಂಧಿ ಅಂತಕ್ಕಂಥದ್ದು ವಾಚನಾಲಯದಲ್ಲಿ ಆಗ್ತದೆ. ರಾಮ ಲಕ್ಷ್ಮಣರು ಯಾವ ಸಮಾಸಕ್ಕೆ ಉದಾಹರಣೆಗಳನ್ನು ಕೇಳಿದ್ದಾರೆ. ಸೊ ಅದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗ್ತದೆ. ರಾಮನು ಲಕ್ಷ್ಮಣರು ಅಂತ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು. ಹೇಳಲಿಕ್ಕೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. 6 ಬಹು ಆಯ್ಕೆಗಳು ವ್ಯಾಕರಣದಲ್ಲಿ ತುಂಬಾ ಸರಳವಾಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಸಂಬಂಧೀಕರಣ ಮಾದರಿ ಪ್ರಶ್ನೆಗಳಲ್ಲಿ ಪರೀಕ್ಷಿಸು, ಪರಿಕಿಸು ವರ್ಣ ಏನಾಗ್ತದೆ ಅಂತ ಕೇಳಿದ್ದಾರೆ. ಹಚ್ಚೋನ ವಿದ್ಯಾರ್ಥಕ ಬಂದಿತು ಅಂತಕ್ಕಂಥದ್ದು. ಕಾವೇರಿ ಅಂಕಿತನಾಮ, ನಗರ ಹೌದೌದು ದ್ವಿರುಕ್ತಿ, ಮನೆ ಮಠ ಏನಂತ ಕೇಳಿದ್ದಾರೆ. ಜೋಡು ನುಡಿ ಆಗ್ತದೆ. ಸೊ ಈ ತರನಾಗಿರ್ತಕ್ಕಂಥ ಉತ್ತರಗಳನ್ನು ಬರೀಬೇಕಿತ್ತು. ಇನ್ನು ಒಂದೊಂದೇ ವಾಕ್ಯದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳಲ್ಲಿ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು. ಶಿವಾನುಭವ ಶಬ್ದಕೋಶವನ್ನು ಬರೆದವರು ಯಾರು. ಬೆಳಗೊಡೆಯ ಅಡಿಯಲ್ಲಿ ಯಾವುದೂ ಕಾಣೋದಿಲ್ಲ. ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತು ಹೇಗೆ ಕಳೆದ. ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು. ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ. ಪೈಗಳು ಬರೆದ ಮೊದಲ ಯಕ್ಷಗಾನದ ಪ್ರಸಂಗದ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಇಷ್ಟು ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಿತ್ತು. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕೆ 2 ಅಂಕದ ಪ್ರಶ್ನೆಗಳಲ್ಲಿ ಮೊಗ್ಗನ್ನು ಆದರ್ಶವಾಗಿ ಸ್ವೀಕರಿಸಲು ಇರೋ ತೊಡಕುಗಳೇನು. ಮನುಷ್ಯನು ತನ್ನ ಒಳಿತನ್ನು ಹೇಗೆ ಸಾಧಿಸಬಹುದು. ವೂಲ್ವರ್ತ್ ಅಂಗಡಿಯಲ್ಲಿ ಸಿಗ್ತಕ್ಕಂಥ ವಸ್ತುಗಳಾವವು. ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ. ಕವಿಗೆ ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸಿರು ಕಾಣುತ್ತಿದೆ. ಪಾರ್ಥ ಭೀಮರ ಬಗ್ಗೆ ದುರ್ಯೋಧನನ ಅಭಿಪ್ರಾಯವೇನು. ಕ್ರಿಯಾ ಸ್ವಾತಂತ್ರ್ಯ ಎಂದರೇನು. ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ. ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಬರೆಯಿರಿ. ಕ್ರಾಂತಿಕಾರಿಗಳ ಪ್ರಾಣಾರ್ಪಣೆ ಮುಂದಿನ ದಿನಗಳಲ್ಲಿ ಭಾರತೀಯರಿಗೆ ಯಾವ ಬಗೆಯಲ್ಲಿ ಪ್ರೇರಣೆ ಕೊಟ್ಟಿತು ಅಂತ ಕೇಳಿದರೆ. ಈ ಪ್ರಶ್ನೆಗಳಿಗೆ ತಾವು 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆದು ಪ್ರತಿಯೊಂದಕ್ಕೂ ಕೂಡ 2 ಅಂಕಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. ಇನ್ನು ಮುಂದೆ ಹೋಗೋಣ. ಕವಿ ಸಾಹಿತಿಗಳ ಸ್ಥಳಕಾಲ ಕೃತಿ ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೀಬೇಕಿತ್ತು. ಪೂತಿನ ಮತ್ತು ಕುಮಾರವ್ಯಾಸ. ಈ ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೀತಕ್ಕಂಥದ್ದು. ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕಿತ್ತು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನೆಕ್ಸ್ಟ್, ಕೆಳಗಿನ ಗಾದೆಗಳಲ್ಲಿ ಯಾವುದಾದರೊಂದರ ಗಾದೆ ಮಹತ್ವವನ್ನು ವಿಸ್ತರಿಸಿ ಬರೀಬೇಕಿತ್ತು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಕಟ್ಟುವುದು ಕಠಿಣ, ಕೆಡವುದು ಸುಲಭ ಅಂತಕ್ಕಂಥದ್ದು. ಮುಖ್ಯ ಪ್ರಶ್ನೆ 9ರಲ್ಲಿ 3 ಅಂಕಗಳಿಗೆ ಸಂದರ್ಭಗಳನ್ನು ಕೇಳಿದ್ದಾರೆ. ಗುರುಪದೇಶ ಎಂದರೆ ತಲೆನೆರೆಯದೆ ಮೈಸುಕ್ಕು ಗಟ್ಟದೆ ಮೂಡುವ ಮುಪ್ಪು. ಹಾಗಾದರೆ ಎಲ್ಲರಿಗೂ ಮನೆಯಾಗುವವರೆಗೆ ನನಗೂ ಮನೆ ಬೇಡ. ಹುಸಿಯದ ಬೇಹಾರಿಯೇ ಇಲ್ಲ. ಜಾನಕಿಯ ಮಗನಿದಕ್ಕೆ ಬೆದರುವನೆ. ನೆಲಕ್ಕಿರಿವೆನೆಂದು ಬಗಿದರೆ ಛಲಕ್ಕಿರಿವೆಂ. ಈಗಳೊಂದು ಅಡಕೆಯುಮಿಲ್ಲ ಕೈಯೋಳಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇನ್ನು ಪದ್ಯ ಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಕಲುಷಿತವಾದಿಯಿಂದ ಮುಟ್ಟೋನವರೆಗೆ ಅಥವಾ ಮತಗಳೆಲ್ಲವುದಿಂದ ಬಿತ್ತೋನವರೆಗೆ ತಾವೇನು ಮಾಡಬೇಕಾಗಿತ್ತು. ಪದ್ಯದ ಸಾಲಗಳನ್ನು ಪೂರ್ಣ ಮಾಡಬೇಕಿತ್ತು. ಇನ್ನು ಈ ಪದ್ಯ ಭಾಗವನ್ನು ಓದಿ ಅಡಕವಾಗಿರ್ತಕ್ಕಂಥ ಮೌಲ್ಯವನ್ನು ತಾವೇನು ಮಾಡಬೇಕು, ಸಾರಾಂಶ ರೂಪದಲ್ಲಿ ಬರಿಬೇಕಿತ್ತು. ಏನಿತ್ತು. ಇರುಳಿರುಳೆರೆದು ದಿನ ದಿನ ಬೆಳಗ್ಗೆ ಸುತ್ತಲೂ ಮೆಲಕೆ ಕಳ್ಳಕ್ಕೆ ಗಾವುದ ಮುಂದೆ ಯವತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ. ಸೊ ಪದ್ಯದ ಸಾಲವನ್ನು ಕೊಟ್ಟಿದ್ದಾರೆ. ಮೌಲ್ಯ ಆದರ್ಶಿ ಸಾರಾಂಶವನ್ನೇ ಬರೀಬೇಕಿತ್ತು.
ಗದ್ಯ ಭಾಗದಲ್ಲಿ ತಮಗೆ ಪ್ರಶ್ನೆಗಳನ್ನು ಕೊಟ್ಟಿದ್ರು ಮತ್ತು ಪದ್ಯ ಭಾಗದಲ್ಲಿನೂ ಕೂಡ ಎರಡು ಮಿಕ್ಸ್ ಇದಾವ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು, ವಿಶ್ವೇಶ್ವರಯ್ಯನವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆ ಕುರಿತು ಬರೆಯಿರಿ. ಹಲಗಲಿ ದಂಗೆಗೆ ಕಾರಣ ಏನು, ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು, ಹಲಗಲಿ ದಂಗೆಯ ಪರಿಣಾಮ ಏನು ಅಂತ ಏನು ಮಾಡಿದ್ದಾರೆ, ಆಯ್ಕೆಗಳಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು 8ರಿಂದ 10 ವಾಕ್ಯಗಳಲ್ಲಿ ತಾವೇನು ಮಾಡಬೇಕಾಗಿತ್ತು, ಉತ್ತರಗಳನ್ನು ಬರೀಬೇಕಿತ್ತು. ಇನ್ನು ಈ ಗದ್ಯ ಭಾಗವನ್ನು ಓದಿಕೊಂಡು ತಾವೇನು ಮಾಡಬೇಕು, ಕೆಳಗಿನ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಕನ್ನಡಿಗರ ವಿವೇಕ ಏನಾಗಿರಬೇಕು, ವಚನ ಚಳವಳಿಯ ಪ್ರಭಾವವೇನು ಅಂತ ತಮಗೆ ಏನು ಮಾಡಿದ್ದಾರೆ, ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ಉತ್ತರಗಳನ್ನು ಬರೀಬೇಕಿತ್ತು. ಪತ್ರಲೇಖನಗಳಲ್ಲಿ 44ನೇ ಪ್ರಶ್ನೆ ಇತ್ತು. ನಿಮ್ಮನ್ನು ಬಾಗಲಕೋಟೆ ಜಿಲ್ಲೆಯ ಮುದ್ದೇಬಿಹಾಳ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ರೋಹಿಣಿ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಕೈಗೊಂಡ ವಾರ್ಷಿಕೋತ್ಸವ ಕುರಿತು ನಿಮ್ಮ ಗೆಳತಿಗೆ ಪತ್ರ ಬರೆಯಿರಿ. ನಿಮ್ಮನ್ನು ಸಚಿನ್ ಸೃಜನ್ ಎಂದು ಭಾವಿಸಿ ನಿಮ್ಮ ಬಡಾವಣೆಯಲ್ಲಿ ಶುದ್ಧ ನೀರಿನ ಘಟಕ ಸ್ಥಾಪಿಸುವಂತೆ ಕೋರಿ ನಗರಸಭಾ ಅಧಿಕಾರಿಗಳಿಗೆ ಒಂದು ಪತ್ರ ಬರೆಯಿರಿ. 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರಲಿಕ್ಕೆ ಹೇಳಿದ್ದಾರೆ. ಸ್ವಚ್ಛ ಭಾರತ್ ಅಭಿಯಾನ ಮತ್ತು ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಸೊ ಸೆಕೆಂಡ್ ಪೇಪರ್ ಸ್ವಲ್ಪ ಸರಳವಾಗಿರ್ತಕ್ಕಂಥದ್ದೇ ಪ್ರಶ್ನೆ ಪತ್ರಿಕೆಗಳಿತ್ತು. 2ನೇ ಅಭ್ಯಾಸ ಪತ್ರಿಕೆ. ಸೊ ಫಸ್ಟ್ ಅಭ್ಯಾಸ ಪತ್ರಿಕೆಯಲ್ಲಿನೂ ಕೂಡ ಪ್ರಶ್ನೆಗಳು ತುಂಬಾ ಚೆನ್ನಾಗಿದ್ದವು. ವಿದ್ಯಾರ್ಥಿಗಳೇ, ಇವುಗಳ ಉತ್ತರವನ್ನು ತಾವೇನು ಮಾಡಬೇಕು, ಪ್ರಿಪ್ರೇಷನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇದರಿಂದ ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಯೂಸ್ ಆಗ್ತದೆ. ನಾವುಗಳು ಕೂಡ ಸಮಯ ಸಿಕ್ಕಾಗ ಮುಂದೆ ದಿನಗಳಲ್ಲಿ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಮೊದಲಿಗೆ ನಾವು ನಿಮಗೆ ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತಾ ಇದ್ದೀವಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ಇಂಗ್ಲೀಷ್ ಆಗಿರ್ಬೋದು, ಸಮಾಜ ವಿಜ್ಞಾನ, ಗಣಿತ, ಹಿಂದಿಯಲ್ಲಿನೂ ಕೂಡ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು 3, 4, 5 ಅಂಕಗಳಿಗೆ ಯಾವೆಲ್ಲ ಒಂದು ವಿಷಯಾಂಶಗಳನ್ನು ಓದಬೇಕು, ನಿಮಗೆ ಭಾಳಷ್ಟು ಯೂಸ್ ಆಗ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ಗಳನ್ನು ಸಹಿತ ನಾವೇನು ಮಾಡಿದ್ದೀವಿ, ವಿದ್ಯಾರ್ಥಿಗಳಿಗೆ ಕೊಡ್ತಾ ಬಂದಿದ್ದೀವಿ. ಸೊ ಭಾಳಷ್ಟು ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ನಿಮ್ಮ ವ್ಯೂಸ್ಗಳಂತೂ ತುಂಬಾ ಇರ್ತಾವೆ, ಬಟ್ ಎಲ್ಲೋ ಲೈಕು, ಶೇರು ಮತ್ತು ಸಬ್ಸ್ಕ್ರಿಪ್ಷನ್ಗಳು ಏನಾಗಿರ್ತಾವಪ್ಪ ಅಂದ್ರೆ ಕಡಿಮೆ ಇರ್ತಾವೆ. ಸೊ ಆ ಕಾರಣಕ್ಕಾಗಿ ನಾವು ನಿಮ್ಗೆ ಹೇಳ್ತಕ್ಕಂಥದ್ದು, ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಲೈಕ್ಗಳು, ನಿಮ್ಮ ಶೇರ್ಗಳು